ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ಒಂದು ಮನೆ ಮದ್ದಿನ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲ ತಾಯಂದಿರಿಗೂ ಒಂದು ದೊಡ್ಡ ಸಮಸ್ಯೆ ಅಂತಂದರೆ ಅದು ಮಕ್ಕಳ ಆರೋಗ್ಯ. ಅದರಲ್ಲೂ ಈ ಮಳೆ ಮತ್ತು ಚಳಿಗಾಲದಲ್ಲಂತೂ ಸಾಮಾನ್ಯವಾಗಿ ಮಕ್ಕಳಿಗೆ ಕಾಡುವಂಥದ್ದು ಅಂತಂದರೆ ಕಫ ಮತ್ತು ಕೆಮ್ಮು. ಇವತ್ತು ಈ ಕಫ ಮತ್ತು ಕೆಮ್ಮಿಗೆ ಒಂದು ಒಳ್ಳೆ ತುಂಬ ಎಫೆಕ್ಟಿವ್ ಆದಂತಹ ಅದ್ಭುತವಾದಂತಹ ಮನೆಮದ್ದನ್ನು ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಒಂದೊಳ್ಳೆ ಟಿಪ್ಸ್ನೂ ಕೂಡ ಕೊಡ್ತೀನಿ. ವಿಡಿಯೋನ ಕೊನೆ ತನಕ. ಈ ಮನೆಮದ್ದಿಗೆ ನಾನಿಲ್ಲಿ ತುಳಸಿ ಎಲೆಗಳನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ವೀಳ್ಯದ ಎಲೆನ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಇದಕ್ಕೆ ಒಣ ಶುಂಠಿನೂ ಕೂಡ ತಗೊಳ್ಬೋದು. ಹಾಗೆಯೇ ಕಾಳುಮೆಣಸು, ಇವಿಷ್ಟನ್ನು ನಾನು ಈ ಮನೆಮದ್ದಿಗೆ ತೊಗೊಂಡಿದ್ದೀನಿ. ಇವಿಷ್ಟನ್ನು ಒಂದು ಕುಟ್ಟಾಣಿಗೆ ಹಾಕಿ ಚೆನ್ನಾಗಿ ಜಜ್ಕೋಬೇಕು. ಈ ರಸ ಒಂದು ಸ್ಪೂನ್ ಬರುವಷ್ಟನಾರ ತೆಗೆದುಕೊಳ್ಳಿ. ಈ ಪ್ರೊಸೆಸ್ಸು ಚಿಕ್ಕ ಮಗಳಿಗೆ ಮಾತ್ರ, ದೊಡ್ಡವರಿಗಾದರೆ ಇವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಗೆ ತಿನ್ಕೊಳ್ಳಿ. ನಾವು ಮಕ್ಕಳಿಗೆ ಫಸ್ಟ್ ಸ್ಟೇಜ್ನಲ್ಲೇ ಈ ರೀತಿಯ ಮನೆಮದ್ದನ್ನು ಹಾಕಿ ಕಡಿಮೆ ಮಾಡಿಕೊಂಡ್ರೆ ನಾವು ಹಾಸ್ಪಿಟಲ್ಗೆ ಹೋಗಿ ಮೆಡಿಸಿನ್ ಹಾಕೋದು ತಪ್ಪುತ್ತಲ್ವ. ಹಾಗೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೇನು ಈ ರೀತಿಯ ವಿಡಿಯೋಸ್ನ ಮತ್ತೆ ನೋಡಬೇಕು ಅಂತಂದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಚೆನ್ನಾಗಿ ಇದನ್ನು ಜಜ್ಕೊಂಡು ರಸನ ತೆಗೆದಿಟ್ಕೊತಾ ಇದ್ದೀನಿ. ಇದು ಒಂದು ಸ್ಪೂನ್ ಬರುವಷ್ಟು ನಾನು ತೆಗೆದಿಟ್ಕೊಂಡಿದ್ದೀನಿ. ಇದರ ಜೊತೆಗೆ ಒಂದು 1/4 ಸ್ಪೂನ್ ಆಗುವಷ್ಟು ಒಂದು ಜೇನುತುಪ್ಪವನ್ನು ಸೇರಿಸ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ಒಳ್ಳೆ ಬೆಸ್ಟ್ ಮನೆಮದ್ದು ತಯಾರಾಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ವೀಳ್ಯದೆಲೆ ಇಲ್ಲ ಅಂದರೆ ಈ ರೀತಿಯ ದೊಡ್ಡ ಪತ್ರೆ ಎಲೆ ಇಲ್ಲ ಸಾಂಬಾರ್ ಎಲೆ ಇದನ್ನಾದರೂ ಬಳಸ್ಬೋದು. ಮಕ್ಕಳಿಗೆ ಕೆಮ್ಮು ನೆಗಡಿ ಆಯಿತು ಅಂದರೆ ಸಾಕು, ಮಕ್ಕಳು ಮಲಗೋದಕ್ಕೆ ತುಂಬ ಕಷ್ಟಪಡ್ತವೆ. ಅಂಥವರಿಗೆ ಇವತ್ತಿನ ದ ಬೆಸ್ಟ್ ಟಿಪ್ಸ್ನ ಹೇಳ್ತಾ ಇದ್ದೇನೆ, ಕೇಳಿ ಫ್ರೆಂಡ್ಸ್. ಇದಕ್ಕೆ ನಾನು ವೀಳ್ಯದೆಲೆ ಮತ್ತು ವಿಕ್ಸ್ನ ತೊಗೊಂಡಿದ್ದೀನಿ. ಇದು ತುಂಬ ಬೆಸ್ಟ್ ಹೋಮ್ ರೆಮಿಡಿ. ನಾನಿಲ್ಲಿ ವೀಳ್ಯದೆಲೆಗೆ ಚೆನ್ನಾಗಿ ವಿಕ್ಸನ್ನು ಹಾಕಿ ರಬ್ ಮಾಡ್ಕೊಬೇಕು. ಹೀಗೆ ರಬ್ ಮಾಡಿಕೊಂಡು ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಮಕ್ಕಳ ಎದೆಗೆ ಮತ್ತು ಬೆನ್ನಿನ ಭಾಗಕ್ಕೆ ಇದನ್ನು ಅಂಟಿಸಿ ಮಲಗಿಸ್ಬಿಟ್ರೆ ಮಕ್ಕಳು ಆರಾಮವಾಗಿ ನಿರಾಳವಾಗಿ ನಿದ್ದೆ ಮಾಡ್ತವೆ. ಇದನ್ನು ಹೀಗೆ ಅಂಟಿಸೋದ್ರಿಂದ ಮಕ್ಕಳಿಗೆ ಒಂದೊಳ್ಳೆ ಫ್ರೇಗ್ರೆನ್ಸನ್ನು ಅದು ಕೊಡುತ್ತೆ. ಅದೇ ಅವರಿಗೆ ಒಂದೊಳ್ಳೆ ನಿದ್ರೆಯನ್ನು ಕೊಡುತ್ತೆ. ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ ವಿಕ್ಸ್ ಮತ್ತು ಸಾಕ್ಸು. ವಿಕ್ಸನ್ನು ಚೆನ್ನಾಗಿ ಮಕ್ಕಳ ಕಾಲಿಗೆ ರಬ್ ಮಾಡಿ ಮಕ್ಕಳಿಗೆ ಸಾಕ್ಸ್ ಹಾಕಿ ಮಲಗಿಸ್ಬಿಟ್ರೆ ಇದರಿಂದ ಕೆಮ್ಮು ಥಂಡಿ ಎಲ್ಲ ಆದಷ್ಟು ಬೇಗನೆ ಕಡಿಮೆ ಆಗುತ್ತೆ. ಹಾಗೆಯೇ ಮಕ್ಕಳು ನಿರಾಳವಾಗಿ ಮಲಗ್ತಾರೆ. ಇವತ್ತಿನ ಈ ಮನೆಮದ್ದಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.